ಜಾತ್ರೆ ಸುಬ್ರಹ್ಮಣ್ಯ ಜಾತ್ರೆ ಅಂತ ಹೇಳಿದರೆ ವಿಶೇಷ ಒಂದು ಜಾತ್ರೆ. ಮೊನ್ನೆ ನಮ್ಮ ಷಷ್ಠಿ, ಮೊನ್ನೆ ನಮ್ಮ ಕಡೆ ಹಬ್ಬ ಅಂತ ಹೇಳ್ತೇವೆ. ಆ ದಿವಸ ನಮ್ಮ ಮೊದಲ ಹಿಂದಿನ ಸಂಪ್ರದಾಯದ ಪ್ರಕಾರ ಜಾನುವಾರು ಎಳೆಯುವುದು ಅಂತ ಹೇಳ್ತಿದ್ರು. ಕುಲ್ಕುಂದ ಜಾತ್ರೆ ಅದು ಸ್ಟಾರ್ಟ್ ಆಗಿದೆ ಮೊನ್ನೆ ಸಾಂಪ್ರದಾಯಿಕವಾಗಿ. ಈಗ ದನಗಳು ತುಂಬ ಇಲ್ಲದಿದ್ದರೂ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಿಕೊಂಡು ಸ್ಟಾರ್ಟ್ ಮಾಡಿದೆ. ಅಂದಿನಿಂದ ಈಗ 27ಕ್ಕೆ ಕೊಪ್ಪರಿಗೆ ಇರುವಂಥದ್ದು. ನಂತರ ನಿರಂತರ ಬೇರೆ ಬೇರೆ ದೇವರ ವಾಹನದಲ್ಲಿ ಅವರಿಗೆ ರಥೋತ್ಸವಗಳಾಗಲಿಕ್ಕಿದೆ. ಅನಂತರ ಚಂಪಾಷಷ್ಠಿ ಪಂಚಮಿ ರಥಗಳು ನಡೀಲಿಕ್ಕಿದೆ. ಮುಖಾಂತರ ಅಲ್ಲಿ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡಿಬೇಕು ಅಂತ ಹೇಳುವ ಉದ್ದೇಶದಿಂದ ಷಷ್ಠಿ ಜಾತ್ರೆ ವಿಶೇಷವಾದ ಜಾತ್ರೆ. ಇಡೀ ನಮ್ಮ ದೇಶದಲ್ಲೇ ಒಂದು ವಿಶಿಷ್ಟವಾದ ದೇವಸ್ಥಾನ ಅಂತ ಹೇಳಿದರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಇಲ್ಲಿ ಫಿಲ್ಮ್ ಸ್ಟಾರ್ಗಳು ಬಂದಿರ್ಬೋದು, ರಾಜಕಾರಣಿಗಳು ಬರ್ತಾರೆ, ಇವತ್ತು ಕ್ರಿಕೆಟರ್ಸ್ಗಳು ಬರ್ತಾರೆ. ಎಲ್ಲರೂ ಬಂದು ಇಲ್ಲಿ ಅವರ ಒಂದು ಸೇವೆಯನ್ನು ಮಾಡಿಕೊಂಡು ಹೋಗಿ ಅದರಿಂದ ಉನ್ನತ ಸ್ಥಾನವನ್ನು ಪಡೆದವರು ಎಷ್ಟೋ ಜನ ಇದ್ದಾರೆ. ಆ ನಿಟ್ಟಿನಲ್ಲಿ 4 ದಿನ ಜಾತ್ರೆಗೆ ಬಂದವರಿಗೂ ಕೂಡ ಅದೇ ರೀತಿಯ ಒಂದು ಸ್ಥಾನಮಾನ ಸಿಗಬೇಕು. ಅಲ್ಲಿ ಯಾರ್ಯಾರು ಭಕ್ತರು ಬರ್ತಾರೆ ಅವರಿಗೆಲ್ಲ ಯಾವುದೇ ರೀತಿಯ ಕೊರತೆಗಳಾಗಬಾರ್ದು. ಕುಡಿಯುವ ನೀರಿನಿಂದ ಹಿಡಿದು ಶೌಚಾಲಯದವರೆಗೆ ಯಾವುದೇ ತೊಂದರೆಗಳಾಗದ ರೀತಿಯಲ್ಲಿ ಹೊತ್ತಿಗೆ 3 ಹೊತ್ತಿಗೆ ವ್ಯವಸ್ಥೆ, ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, ರಾತ್ರಿ ಊಟ, ಮಲಗಲಿಕ್ಕೆ ಬೇಕಾದ ವ್ಯವಸ್ಥೆಗಳು, ನಮ್ಮ ವಸತಿ ಗೃಹಗಳನ್ನು ಎಷ್ಟು ಬೇಕೋ ಅಷ್ಟನ್ನೆಲ್ಲ ಪ್ರೈವೇಟ್ ವಸತಿಗಳನ್ನೆಲ್ಲ ಮಾತಾಡಿಸಿಕೊಂಡು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿ ಬಂದಂಥ ಭಕ್ತಾದಿಗಳಿಗೆ ಅಲ್ಲಿ ದರ್ಶನಕ್ಕೆ, ದೇವರ ದರ್ಶನಕ್ಕೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ಕಾರ್ಯಕ್ರಮದ ಜೊತೆಗೆ ಒಂದು ದಿವಸದಲ್ಲಿ ನಾವು ಕೃಷಿ ಮೇಳವನ್ನು ಕೂಡ ಮಾಡಿಕೊಳ್ಳುತ್ತಿದ್ದೇವೆ. ಆ ಕೃಷಿಯನ್ನು ಮೇಳವನ್ನು ನೋಡಿಕೊಂಡು ಹೋಗ್ತಾರೆ. ಒಂದು ಸಿಡಿಮದ್ದು, ಅದು ನಮ್ಮ ಸಂಪ್ರದಾಯ, ದೇವರಿಗೆ ವಿಶೇಷವಾದ ಒಂದು ಇಲ್ಲಿ ಆಚರಣೆ ಅಂತೇಳಿ ಸಿಡಿಮದ್ದು ಕೇಳ್ತಿರ್ಲಿಕ್ಕೆ ಬರ್ತಿದ್ರು ಹಿಂದಿನ ಕಾಲದಲ್ಲಿ. ಆ ನಿಟ್ಟಿನ ಆ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕಿದೆ. ಒಟ್ಟು 4 ದಿನ ನಮ್ಮ 12 ತಾರೀಕಿನವರೆಗೆ ಕೊಪ್ಪರಿಗೆ ಇಳಿಯುವವರೆಗೆ ನಿರಂತರ ಕಾರ್ಯಕ್ರಮ ನಡೀತಿದೆ. ಆ ದಿವಸ ಬಂಡಿ ಉತ್ಸವ ಇದೆ, ಮತ್ತು ನೇಮೋತ್ಸವಗಳು ಕೂಡ ನಡೀಲಿಕ್ಕಿದೆ. ಅದಕ್ಕೆಲ್ಲ ಭಕ್ತಾದಿಗಳು ಬಂದು ಬೇರೆ ಬೇರೆ ಊರಿನಿಂದ, ಬೇರೆ ನಮ್ಮ ಜಿಲ್ಲೆ ಬಿಟ್ಟು ಹೊರ ರಾಜ್ಯದಿಂದ ಕೂಡ ಬಂದು, ವಿದೇಶದಲ್ಲಿರುವ ನಮ್ಮ ಯಾರು ಇಲ್ಲಿಯ ಭಕ್ತರಿದ್ದಾರೆ ಅವರೆಲ್ಲ ಆ ದಿವಸ ನಮ್ಮ ಊರಿಗೆ ಬಂದು ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು. ಅದರಲ್ಲಿ ನೀವೆಲ್ಲ ಬಂದು ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಿಮ್ಮೆಲ್ಲರಿಗೂ ವಿನಂತಿ.